ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದ ಸೆಕೆಂಡ್ ಬುಕ್ ಆಫ್ ಕೊರಿಂಥಿಯನ್ಸ್, ಚಾಪ್ಟರ್ 12 ಅಧ್ಯಾಯ. 2ನೇ ಕೊರಿಂಥ 12ನೇ ಅಧ್ಯಾಯದಲ್ಲಿ ಆತ್ಮಿಕ ತಂದೆಯ 25 ಆತ್ಮಿಕ ಅನುಭವಗಳನ್ನು ನೋಡಿಕೊಳ್ಳಬಹುದು. 25 ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ಆಫ್ ಎ ಸ್ಪಿರಿಚುವಲ್ ಫಾದರ್. ಆತ್ಮಿಕ ತಂದೆಯ 25 ಆತ್ಮಿಕ ಅನುಭವಗಳು, ಇವೆಲ್ಲವನ್ನು 2ನೇ ಕೊರಿಂಥ 12ರಿಂದ ದೇವರಾತ್ಮನ ಸಹಾಯದಿಂದ ನಾವು ನೋಡಿ ಕಲಿತುಕೊಳ್ಳೋಣ, ಆಶೀರ್ವಾದ ಪಡ್ಕೊಳ್ಳೋಣ. ಬನ್ನಿರಿ. 25 ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ಆಫ್ ಎ ಸ್ಪಿರಿಚುವಲ್ ಫಾದರ್. ಮೊದಲನೇದಾಗಿ ನೋಡುವಾಗ 2ನೇ ಕೊರಿಂಥ 12 ಮೊದಲನೇ ವಚನದಲ್ಲಿ ಕರ್ತನಿಂದ ಹೊಂದಿದ ಅನುಭವಗಳು. ಕರ್ತನಿಂದ ಹೊಂದಿದ ಈ ಆತ್ಮಿಕ ಅನುಭವಗಳಲ್ಲಿ ಮೊಟ್ಟ ಮೊದಲನೇ ಅನುಭವ ಏನಂದರೆ ಕರ್ತನಿಂದ ಹೊಂದಿದ ದರ್ಶನ ಪ್ರಕಟಣೆಗಳು. ಗೆಟಿಂಗ್ ವಿಷನ್ಸ್ ಆ್ಯಂಡ್ ರೆವಲೇಷನ್ಸ್, ಇದು ಮೊದಲನೇ ಆತ್ಮಿಕ ಒಂದು ಅನುಭವ. ಎರಡನೇದಾಗಿ ನೋಡುವಾಗ ಅದರ ಬಗ್ಗೆ ವಿವರಿಸುವಾಗ ಭಾಳ ಚೆನ್ನಾಗಿ ವಿವರಿಸ್ತಾನೆ. 2ನೇ ಕೊರಿಂಥ 12 2ನೇ ವಚನದಲ್ಲಿ ಕ್ರಿಸ್ತನಲ್ಲಿರುವ ಒಬ್ಬಾತನನ್ನು ನಾನು ಬಲ್ಲೆನು. He presents the spiritual experiences in an indirect format. ಅಂದರೆ ಆತ್ಮಿಕ ಅನುಭವಗಳನ್ನು ಆತ್ಮಿಕ ತಂದೆ ತನ್ನ ಆತ್ಮಿಕ ಮಕ್ಕಳಿಗೆ ಪರೋಕ್ಷವಾಗಿ, ಅದು ಇಂಡೈರೆಕ್ಟ್ ಆಗಿ, ಅನೇರವಾಗಿ ಸಮರ್ಪಿಸುವಂಥ ವಿಧಾನ. ಮೂರನೇದಾಗಿ ಸಬ್ಮಿಟ್ಸ್ ಟು ದ ಸ್ಪಿರಿಟ್ಸ್ ಪ್ರಾಂಪ್ಟಿಂಗ್. ಮೂರನೇ ಆತ್ಮಿಕ ಅನುಭವ, ಆತ್ಮಿಕ ತಂದೆಯ ಮೂರನೇ ಆತ್ಮಿಕ ಅನುಭವ ಏನಂತ ಹೇಳಿದರೆ ಆತ್ಮನಿಗೆ, ದೇವರಾತ್ಮನಿಗೆ ಅಧೀನವಾಗುವುದು. ಯಾವ ರೀತಿ ಅಧೀನವಾಗ್ತಾನಂದರೆ, ಈ ಆತ್ಮಿಕ ಅನುಭವಗಳನ್ನು ವಿವರಿಸಲು ಅಸಾಧ್ಯವಾದ ಸಂಗತಿಗಳು ಕೇಳಿದನಂತೆ ಅಂಥ ವಿಷಯಗಳನ್ನು ಮನುಷ್ಯನಿಗೆ ಹೇಳಲು ಅಪ್ಪಣೆ ಇಲ್ಲ. ಹಾಗಾದರೆ ದೇವರು ಅಪ್ಪಣೆ ಕೊಡಲಿಲ್ಲ, ಇದನ್ನು ಹೇಳೋದು ಬೇಡ, ದೇವರ ಅನುಭವ ಕೊಟ್ಬಿಟ್ಟು ಬೇರೆಯವ್ರಿಗೆ ಹೇಳೋದು ಬೇಡ. ಎಲ್ಲ ಅನುಭವಗಳು ದೇವರು ನಮಗೆ ಕೊಡುವಂಥದ್ದು, ಎಲ್ರಿಗೆ ಹೇಳಬೇಕಂತಲ್ಲ. ಇನ್ನೊಂದು ಸರಿ ಹೇಳ್ತೀನಿ, ಎವ್ರಿ ಎಕ್ಸ್ಪೀರಿಯನ್ಸಸ್ ಗಾಡ್ ಗಿವ್ಸ್ ಟು ಅಸ್ ನೀಡ್ ನಾಟ್ ಬಿ ಟೋಲ್ಡ್ ಟು ಎವ್ರಿಬಾಡಿ. ದೇವರು ಕೊಡುವಂಥ ಆತ್ಮೀಕ ಅನುಭವಗಳು ಎಲ್ಲವೂ ಎಲ್ರಿಗೂ ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಕೆಲವು ಅವಶ್ಯಕತೆಗಳು ಅದರಲ್ಲಿ ಭಾಳ ಟಾಪ್ ಮೋಸ್ಟ್ ಆಗಿ, ಭಾಳ ಸ್ಪೆಷಲ್ ಆಗಿರುವಂಥ ಅನುಭವಗಳು ಹೇಳುವುದಕ್ಕೆ ಅಪ್ಪಣೆ ಇಲ್ಲ. ಆ ಟೈಮ್ನಲ್ಲಿನೇ ದೇವರ ಆತ್ಮನ ಒಂದು ಸೂಕ್ಷ್ಮತೆ, ದೇವರ ಆತ್ಮನಿಗೆ ಸೂಕ್ಷ್ಮವಾಗಿ ಆತ್ಮಿಕ ತಂದೆ ಇರಬೇಕು. 4ನೇದಾಗಿ ಆತ್ಮಿಕ ತಂದೆ ತನ್ನ ಆತ್ಮಿಕ ಮಕ್ಕಳೊಂದಿಗೆ ಯಾವಾಗಲೂ ಒಂದು ಒಳ್ಳೆ ಹೈ ಆಗಿರುವಂಥ ಆತ್ಮಿಕ ಅನುಭವಗಳನ್ನ ಹೇಳಬೇಕಂತಿಲ್ಲ, ತನ್ನ ಹೋರಾಟ ಕೂಡ ಹೇಳ್ಕೋಬೇಕಾಗ್ತದೆ. 7ನೇ ವಚನದಲ್ಲಿ 2ನೇ ಕೊರಿಂಥ 12:7 ನನಗೆ ಬಹು ವಿಶೇಷವಾದ ರಹಸ್ಯಗಳು ಪ್ರಕಟಿಸಲ್ಪಟ್ಟು ನಾನು ಆ ಬಗ್ಗೆ ಮಿತಿ ಮೀರಿ ಹೆಚ್ಚಳ ಪಡೆದಂತೆ ನನ್ನ ದೇಹವನ್ನು ಜಜ್ಜಲು ಅಥವಾ ಬಾಧಿಸಲು, ಇಂಥ ಒಂದು ಅನುಭವ. ಅದೇನಂತ ಹೇಳಿದ್ರೆ ಹಿ ವಾಸ್ ಬ್ಯಾಟ್ಲಿಂಗ್ ವಿತ್ ಪ್ರೈಡ್. ಅಂದರೆ ತನ್ನನ್ನು ಅತಿಶಯವಾಗಿ ಬಹುವಿಶೇಷವಾಗಿ ಹೆಚ್ಚಿಸಿಕೊಳ್ಳಬಾರದು, ಅಂದರೆ ಹೆಚ್ಚಿಸಿಕೊಳ್ಳುವಂಥ ಒಂದು ಆಸ್ಪದ ಇತ್ತು ಆತ್ಮಿಕ ತಂದೆಗೆ. ಆತ್ಮಿಕವಾದಂಥ ಒಂದು ಹೋರಾಟದಲ್ಲಿ ಇಂಥ ಒಂದು ಆಸ್ಪದವಿತ್ತು, ಗರ್ವದೊಂದಿಗೆ ಹೆಚ್ಚಳ ಪಡೆಯುವುದರ ಬಗ್ಗೆ. ಅದು ಕೂಡ ಅದನ್ನು ಹಂಚಿಕೊಳ್ಳುವಂಥದ್ದು ಕೂಡ ಒಂದು ಆತ್ಮಿಕ ಅನುಭವ. 4ನೇದಾಗಿ 5ನೇದಾಗಿ ಇನ್ನೊಂದು ಆಶ್ಚರ್ಯ ಅದೇನಂತ ಹೇಳಿದ್ರೆ
ಅದು ಸೈತಾನನ ದೂತನು, ಎ ಮೆಸೆಂಜರ್ ಆಫ್ ಸೇಟನ್. ನನ್ನ ದೇಹವನ್ನು ಬಾಧಿಸಲು ಒಂದು ಮುಳ್ಳು, ಸೈತಾನನ ದೂತನು ಬಾಧಿಸುವ ಮುಳ್ಳು. ಹಾಗಾದರೆ ಈ ಒಂದು ಅನುಭವ, ಆತ್ಮಿಕ ತಂದೆಗೆ ಇದ್ದದ್ದನ್ನು ಆತನು ತಿಳಿಸಿಬಿಟ್ಟು ಅದಕ್ಕೆ ಯಾವ ರೀತಿಯಾಗಿ ಆ ಒಂದು ಸಮಸ್ಯೆಯನ್ನು, ಆತ್ಮಿಕ ಸಮಸ್ಯೆಯನ್ನು ನಿಭಾಯಿಸಿದನ್ನು, ಪರಿಹಾರ ಮಾಡಿದನು ಅಂತ ಹೇಳ್ಬಿಟ್ಟು ಆತ್ಮಿಕ ತಂದೆ ಮಕ್ಕಳಿಗೆ ತಿಳಿಸುವಂಥದ್ದು 8ನೇ ವಚನ, 2 ಕೊರಿಂಥ 12:8. ಈ ಪೀಡೆಯು ಅದೇನು ಕಂಫರ್ಟಬಲ್ ಆಗಿರಲಿಲ್ಲ. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಪ್ರಾರ್ಥನೆಯ ಒಂದು ಆತ್ಮಿಕ ಅನುಭವ. ಹೌದು, ಸಮಸ್ಯೆಗಳು ಬರ್ತದೆ. ಅದು ದೇವರು ಇದನ್ನು ಕಳಿಸಿದಾಗ, ಅದು ಸೈತಾನನ ದೂತರಲ್ಲಿ ಒಬ್ಬನನ್ನು ಕಳಿಸಿದಾಗ, ಆವಾಗ ಆ ಒಂದು ಸಮಸ್ಯೆ ಬಗೆಹರಿಬೇಕಂತ ಕೇಳಿದಾಗ ಕರ್ತನನ್ನು ಬೇಡಿಕೊಳ್ತಾನೆ. ಆಶ್ಚರ್ಯ ಇದರಲ್ಲಿ ಏನಂತ ಹೇಳಿದ್ರೆ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕಂತ ಹೇಳ್ತಾರಲ್ವ. ಸೈತಾನ್ ಮೊಟ್ಟ ಮೊದಲನೇದಾಗಿ ಯೆಶಾಯ 14ನೇ ಅಧ್ಯಾಯದಲ್ಲಿ ಹೆಚ್ಚಳಪಟ್ಟ. ಈಗ ಹೆಚ್ಚಳ ಪಡಲಿಕ್ಕಿರುವಂಥ ಒಂದು ಶೋಧನೆಯಲ್ಲಿರುವಂಥ ಪೌಲನನ್ನು ಹೆಚ್ಚಳ ಪಡುವಂಥ ಸೈತಾನ್ನ ದೂತನ ಮುಖಾಂತರವಾಗಿ ಈ ಹೆಚ್ಚಳ ಪಡುವಂಥದ್ದನ್ನು ತೆಗೆಯುವುದಕ್ಕೆ ದೇವರು ವ್ಯವಹರಿಸುವಂಥದ್ದು ಆಶ್ಚರ್ಯ. 7ನೇ ಒಂದು ಅನುಭವ, ಆತ್ಮಿಕ ತಂದೆಗೆ ಇದ್ದದ್ದು ಏನಂತ ಹೇಳಿದರೆ, ಕರ್ತನಿಂದ ರೇಮ ವಾಕ್ಯ ಅಥವಾ ಕರ್ತನಿಂದ ಪ್ರತ್ಯೇಕವಾದ ಸ್ವರವನ್ನು ಕೇಳಿಸಿಕೊಳ್ಳುವಂಥದ್ದು. ಹಿಯರಿಂಗ್ ದ ವಾಯ್ಸ್ ಆಫ್ ದ ಲಾರ್ಡ್. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣವಾಗ್ತದೆ ಅಂತ ಹೇಳ್ಬಿಟ್ಟು ಕರ್ತನ ಸ್ವರವನ್ನು ಕೇಳಿಸಿಕೊಡುವಂಥ ಒಂದು ಅನುಭವ. 7ನೇ ಅನುಭವ, ಆತ್ಮಿಕ ತಂದೆಗಿದ್ದ 7ನೇ ಅನುಭವ. 8ನೇದಾಗಿ ನೋಡುವಾಗ ತನ್ನ ಒಂದು ಮನೋಭಾವನೆಯ ಬದಲಾಯಿಸಿಕೊಳ್ಳುವಂಥ ಆತ್ಮಿಕ ಅನುಭವ. ದಿ ಆಟಿಟ್ಯೂಡ್ ಆಫ್ ಚೇಂಜಿಂಗ್, ದಿ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಫ್ ಚೇಂಜಿಂಗ್ ದಿ ಆಟಿಟ್ಯೂಡ್ ಏನಾಗ್ತದೆ? ಹಾಗಾದರೆ ಕ್ರಿಸ್ತನ ಬಲವು ನನ್ನ ಮೇಲೆ ಆವರಿಸಿಕೊಳ್ಳಬೇಕಂತ ಹೇಳ್ಬಿಟ್ಟು ನನಗುಂಟಾದಂಥ ಈ ಬಲಹೀನತೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಹಾಗಾದರೆ ಹೌದು, ಈ ಬಲಹೀನತೆಯ ವಿಷಯದಲ್ಲಿ ಹೆಚ್ಚಳ ಪಡುವಂಥ ಒಂದು ಅನುಭವ, ಇಟ್ ಚೇಂಜಸ್ ದಿ ಆಟಿಟ್ಯೂಡ್. ಆ ಒಂದು ಅನುಭವವನ್ನು ಹಂಚಿಕೊಳ್ತಾನೆ. 8ನೇ ಒಂದು ಅನುಭವ. 9ನೇದಾಗಿ ಏನಂದರೆ, ನಾನು ಯಾವಾಗ ಬಲಹೀನನಾಗಿರ್ತೀನೋ ಆಗಲೇ ಬಲವುಳ್ಳವನಾಗಿರ್ತೀನಿ. ಇದು ಭಾಳ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟಕರವಾದಂಥ ಒಂದು ಅನುಭವ. ಅದೇನೆಂದರೆ, ಪವರ್ ಥ್ರೂ ವೀಕ್ನೆಸ್, ಬಲಹೀನತೆಯ ಮುಖಾಂತರ ಬಲವು ಎಂಬ ಆತ್ಮಿಕ ಅನುಭವ. ಅದು ದೇವರು ನನಗೆ ತಿಳಿಸ್ಬೇಕು. ಅದರ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿಲ್ಲ. ಆದರೆ ಆ ರೀತಿಯಾಗಿ ಹೇಳಿಬಿಟ್ಟು 11ನೇ ವಚನದಿಂದ ಮತ್ತೆ ಆತ್ಮಿಕ ಮಕ್ಕಳೊಂದಿಗೆ ಮತ್ತೆ ಲಿಂಕ್ ಇಟ್ಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ ರೀ. ಆತ್ಮಿಕ ತಂದೆಯ 25 ಆತ್ಮಿಕ ಅನುಭವಗಳಲ್ಲಿ 10ನೇ ಅನುಭವ ಏನಂದರೆ, ಕನೆಕ್ಟಿಂಗ್ ಟು ದ ಸ್ಪಿರಿಚುವಲ್ ಚೈಲ್ಡ್. ಈಗ ಕರ್ತನೊಂದಿಗೆ ಕನೆಕ್ಟ್ ಆಗಿದ್ದ, ಕರ್ತನ ಸ್ವರ ಕೇಳಿಸ್ಕೊಂಡ, ಈಗ ಕರ್ತನ ತನಗೆ ಕೊಟ್ಟಂಥ ಆತ್ಮಿಕ ಮಕ್ಕಳ ಜೊತೆಯಲ್ಲಿ 11ನೇ ವಚನದಲ್ಲಿ ನೋಡುವಾಗ, ನೀವೇ ನನ್ನನ್ನು ನಡೆಸಿದಿರಿ, ನನಗೆ ನಿಮ್ಮಿಂದಲೇ ಶಿಫಾರಸು. ನಾನು ಕೇವಲ ಅತ್ಯಲ್ಪನಾದರೂ ಅತಿ ಶ್ರೇಷ್ಠ ಅಪೊಸ್ತಲರಿಗಿಂತಲೂ ಕಡಿಮೆ ಏನಲ್ಲ. ನಾನು ಸರ್ವ ಸಹನೆಯಲ್ಲಿಯೂ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸುವುದರಲ್ಲಿ ಅಪೊಸ್ತಲನಿಗಿರತಕ್ಕ ಲಕ್ಷಣಗಳನ್ನು ನಾನು ನಿಮ್ಮ ಮಧ್ಯೆ ಆತ್ಮಿಕ ಮಕ್ಕಳ ನಡುವೆ ತೋರಿಸಿದೆ ಅಂತ ಹೇಳ್ಬಿಟ್ಟು ಲಿಂಕು ಇಟ್ಕೊಳ್ಳುವಂಥದ್ರ ಬಗ್ಗೆ ನಾವು ನೋಡ್ತೇವೆ. ಇದು ಆತ್ಮಿಕ ತಂದೆಯ 10ನೇ ಒಂದು
ಆತ್ಮಿಕ ಅನುಭವ, ಕನೆಕ್ಟಿಂಗ್ ಟು ದ ಚಿಲ್ಡ್ರನ್, ಆತ್ಮಿಕ ಮಕ್ಕಳೊಂದಿಗೆ. 13ನೇದಾಗಿ ನನ್ನನ್ನು 2 ಕೊರಿಂಥ 12:13 ಆತ್ಮಿಕ ತಂದೆಯ 25 ಆತ್ಮಿಕ ಅನುಭವಗಳಲ್ಲಿ 11ನೇದು ನಾವು ನೋಡ್ಕೊಳ್ತಿದ್ದೇವೆ, ನಾಟ್ ಟು ಬರ್ಡನ್ ಟು ದಿ ಸ್ಪಿರಿಚುವಲ್ ಚಿಲ್ಡ್ರನ್. ಆತ್ಮಿಕ ಮಗುವಿಗೆ ಭಾರವಾಗಿರಬಾರ್ದು ಅಂತ ಹೇಳ್ಬಿಟ್ಟು. ಯಾಕಂದರೆ ನನ್ನನ್ನು ಸಂರಕ್ಷಿಸುವ ಭಾರವನ್ನು ನಾನು ನಿಮ್ಮ ಮೇಲೆ ಹಾಕಲಿಲ್ಲ ಎಂಬ ಒಂದೇ ವಿಷಯದಲ್ಲಿ ಹೊರತು ಬೇರೆ ಯಾವ ವಿಷಯದಲ್ಲಿ ಮಿಕ್ಕಾದ ಸಭೆಗಳವರಿಗಿಂತ ಕಡಿಮೆ ನಾನು ಮಾಡಲಿಲ್ಲ. ಇದು ಒಂದೇ ವಿಷಯ, ಭಾರವಾಗಿರಬಾರ್ದು. ಅದು ಕೂಡ ಒಂದು ಆತ್ಮಿಕ ಅನುಭವ. ಆದರೆ ಬೇರೆ ಸಭೆಗಳನ್ನು ಅದೀಗಾಗಲೇ ಅದರ ಬಗ್ಗೆ ಪೌಲನು ಹೇಳಿದ್ದು ಈಗ ಮತ್ತೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಆ ರೀತಿಯಾಗಿ ಹೇಳಿಬಿಟ್ಟು 12ನೇ ಆತ್ಮಿಕ ತಂದೆಯ ಆತ್ಮಿಕ ಅನುಭವ ಏನಂದರೆ, ಈ ಅಪಾಲಜೈಸಸ್ ಟು ಈ ಸ್ಪಿರಿಚುವಲ್ ಚಿಲ್ಡ್ರನ್, ಈ ನನ್ನ ತಪ್ಪನ್ನು ಕ್ಷಮಿಸ್ರಿ. ಒಂದು ರೀತಿಯಿಂದ ಅದು ಇವನ ಮನಸ್ಸಿಗೆ ತಪ್ಪಾಗಿ ಕಾಣಲಿಲ್ಲ, ಅದು ಒಂದು ಉದ್ದೇಶಪೂರ್ವಕವಾಗಿ ಆ ರೀತಿಯಾಗಿ ಬೇರೆಯವ್ರಿಗೆ ಭಾರವಾಗಿರಬಾರ್ದು. ಆದರೆ ಅವರಿಗೆ ಒಂದು ತಪ್ಪಾಗಿ ಕಾಣಿಸಿದ್ರೆ ಹಾಗಾದರೆ ಈ ತಪ್ಪನ್ನು ಕ್ಷಮಿಸ್ರಿ ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳುವಂಥ ಒಂದು ಆತ್ಮಿಕ ಅನುಭವ. 13ನೇದಾಗಿ ನೋಡುವಾಗ ಭಾಳ ಚೆನ್ನಾಗಿದೆ, ಭಾಳ ಇಷ್ಟವಾದಂಥ ಒಂದು ಮಾತು ನನಗೆ 2 ಕೊರಿಂಥ 12ನೇ ಅಧ್ಯಾಯದ 14ನೇ ವಚನದ 2ನೇ ಭಾಗದಲ್ಲಿ, ನಾನು ನಿಮ್ಮ ಸೊತ್ತನ್ನಲ್ಲ, ನಿಮ್ಮ ಸೊತ್ತುಗಳಿಗಾಗಿ ಅಲ್ಲ, ಆದರೆ ನಾನು ನಿಮ್ಮನ್ನೇ ನಿಮಗಾಗಿಯೇ ತವಕಿಸ್ತೇನೆ. ನನಗೆ ಬೇಕಾಗಿರೋದು ನಿಮ್ಮ ಸೊತ್ತಲ್ಲ, ನಿಮ್ಮ ಆಸ್ತಿ ಅಲ್ಲ, ನಿಮ್ಮ ಹಣ ಅಲ್ಲ, ನನಗೆ ಬೇಕಾಗಿರೋದು ನೀವೇ. ವಾಟ್ ಎ ಸ್ಪಿರಿಚುವಲ್ ಫಾದರ್! ಎಂಥ ಆತ್ಮಿಕ ತಂದೆ! ಈ ರೀತಿಯಾಗಿ ನಾನಿರ ಬಯಸ್ತೇನೆ ದೇವರ ಕೃಪೆಯಿಂದ ನನ್ನ ಆತ್ಮಿಕ ಮಕ್ಕಳಿಗೆ. ಅನಂತರ ಇನ್ನೊಂದು ಮಾತನ್ನು ಅಂದ ಹಾಗೆ 2 ಕೊರಿಂಥ 12ನೇ ಅಧ್ಯಾಯ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಆತ್ಮಿಕ ತಂದೆಯ 25 ಆತ್ಮಿಕ ಅನುಭವಗಳನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. 25 ಎಕ್ಸ್ಪೀರಿಯನ್ಸಸ್ ಆಫ್ ಎ ಸ್ಪಿರಿಚುವಲ್ ಫಾದರ್. ಅದರಲ್ಲಿ ನಾವು ಈಗ 14ನೇ ಒಂದು ಆತ್ಮಿಕ ಅನುಭವ ನಾವು ನೋಡ್ತಾ ಇದ್ದೀವಿ. ಅದೇನಂತ ಹೇಳಿದರೆ, ಆತನ ಫೋಕಸ್, ಈ ಏಮ್ಸ್ ಅಟ್ ದಿ ಸ್ಪಿರಿಚುವಲ್ ಚೈಲ್ಡ್ ರಾದರ್ ದೆನ್ ದಿಸ್ ವಾಟ್ ಹಿ ಕ್ಯಾನ್ ಗೆಟ್ ಫ್ರಮ್ ದಮ್. ಅವರಿಂದ ಏನು ಪಡ್ಕೊಳ್ಬೇಕು ಅನ್ನೋಕ್ಕಿಂತಲೂ ಅವರನ್ನೇ ಅವನು ಆತ್ಮಿಕ ತಂದೆ ಗುರಿಪಡಿಸಿದ್ದಾನೆ. ಆದರೆ 14ನೇ ವಚನದಲ್ಲಿ ನನಗೆ ಭಾಳ ಇಷ್ಟವಾದದ್ದು ಅಂತ ಹೇಳಿದ್ನಲ್ವ, 15ನೇ ವಚನ ನಾವು ನೋಡೋಣ. ನಾನಂತೂ ನನಗಿರುವುದನ್ನು he want to spend what he has. ಆತ್ಮಿಕ ತಂದೆಯ ಇದು ಒಂದು ಸಾರಿ ಮಾಡಿರಲಿಕ್ಕಿಲ್ಲ ಪೌಲನು, ಆಗಾಗ, ಅದು ಸ್ಪೆಷಲಿ ಕೊರಿಂಥದವ್ರ ವಿಷಯದಲ್ಲಿ, ನನಗಿರುವಂಥದ್ದನ್ನು ನಾನು ಖರ್ಚು ಮಾಡ್ತೇನೆ. ಐ ವಿಲ್ ಸ್ಪೆಂಡ್ ವಾಟ್ ಐ ಹ್ಯಾವ್ ಟು ಯು. ಅದು ಒಂದು ಆತ್ಮಿಕ ಅನುಭವ. ಆ ರೀತಿಯಾಗಿ ಹೇಳಿಬಿಟ್ಟು ಇನ್ನೊಂದು ಮಾತು ಕೂಡ ಹೇಳ್ತಾನೆ. ಅದೇನೆಂದರೆ ಭಾಳ ಚೆನ್ನಾಗಿದೆ, ನಾನಂತೂ ನನಗಿರುವಂಥದ್ದನ್ನು ನಿಮ್ಮ ಆತ್ಮಗಳಿಗೋಸ್ಕರವಾಗಿ ವ್ಯಯ ಮಾಡ್ತೇನೆ ಅಥವಾ ಖರ್ಚು ಮಾಡ್ತೇನೆ, ಆದರೆ ನನ್ನನ್ನು ಸಹ ನಿಮ್ಮ ಆತ್ಮಗಳಿಗೋಸ್ಕರ ಬಹು ಸಂತೋಷದಿಂದ ಖರ್ಚು ಮಾಡ್ತೇನೆ ಅಥವಾ ವ್ಯಯ ಮಾಡ್ತೇನೆ. ನನಗಿರೋದನ್ನು ನಿಮ್ಮ ಆತ್ಮರಕ್ಷಣೆಗೋಸ್ಕರ ಖರ್ಚು ಮಾಡ್ತೇನೆ. ಅದು ಒಂದು ಎಕ್ಸ್ಪೀರಿಯನ್ಸ್, ಆತ್ಮಿಕ ಅನುಭವ. ಆತ್ಮಿಕ ತಂದೆಯ ಒಂದು ಅದೇನು ಅನುಭವ ಅಂತ ಹೇಳಿದ್ರೆ, ತನಗಿರುವಂಥ ಹಣ ಅಥವಾ ಏನೇ ಇದ್ರೂ ವಸ್ತುಗಳನ್ನು ತನ್ನ ಆತ್ಮಿಕ ಮಕ್ಕಳಿಗೆ ಖರ್ಚು ಮಾಡುವಂಥದ್ದು. ಅಷ್ಟೇ ಅಲ್ಲ, ತನ್ನನ್ನೇ ಒಂದು ಕ್ಯಾಂಡಲ್, ತನ್ನ ಮೇಣಬತ್ತಿ ಯಾವ ರೀತಿಯಾಗಿ ಕರಗ್ತಾ ಇರ್ತದೆ, ಬೇರೆಯವರು ಬೆಳಕು ಕೊಟ್ಟು ಕರಗ್ತಾ ಇರ್ತದೆ, ನೀವು ಲೋಕಕ್ಕೆ ಬೆಳಕಾಗಿರ್ತೀರಿ ಅನ್ನುವಂಥ ರೀತಿಯಲ್ಲಿ ಆತ್ಮಿಕ ತಂದೆ ಖರ್ಚು ಮಾಡ್ತಾ ಇರುವಂಥ, ತನ್ನನ್ನೇ, ತನ್ನ ಸುಖವನ್ನು, ತನ್ನ ಆರೋಗ್ಯವನ್ನು, ಬಹುಶಃ ನಮಗೆ ಗೊತ್ತಿಲ್ಲ, ತನ್ನನ್ನೇ
ವ್ಯಯ ಮಾಡಿಕೊಳ್ಳುವಂಥದ್ದು ಹಿ ಸ್ಪೆಂಡ್ಸ್. ಆ ರೀತಿಯಾಗಿ ಹೇಳಿಬಿಟ್ಟು ನಾನು ನಿಮ್ಮನ್ನು 16ನೇ ಅನುಭವ ಲವ್ಸ್ ಮೋರ್. ಆತ್ಮಿಕ ತಂದೆಯ 16ನೇ ಅನುಭವ ಏನಂತ ಹೇಳಿದರೆ ಹೆಚ್ಚಾಗಿ ಪ್ರೀತಿಸುವಂಥದ್ದು. 15ನೇ ವಚನದಲ್ಲಿ ಇದ್ದೇವೆ, 2 ಕೊರಿಂಥ 12:15 ನಾನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಿದರೆ ಹೇಗೆ ಪ್ರೀತಿಸಿದನಂತೆ? ಹೆಚ್ಚಾಗಿ. ವಾವ್, ಎಂಥ ಒಬ್ಬ ಆತ್ಮಿಕ ತಂದೆ. ಹಿ ಲವ್ಡ್ ದಮ್ ಟು ದ ಮ್ಯಾಕ್ಸಿಮಮ್. ದೇವ್ರ ನಾಮಕ್ಕೆ ಸ್ತೋತ್ರ. ಇಂಥ ಆತ್ಮಿಕ ತಂದೆಗಾಗಿ ನಾವು ಅಂಥ ಆತ್ಮಿಕ ತಂದೆಗಳಾಗಿ ತಾಯಿಗಳಾಗಿರುವಂಥ ದೇವ್ರ ಸಹಾಯ ಮಾಡಲಿ. ಮತ್ತು 16ನೇ ವಚನ 2 ಕೊರಿಂಥ 12:16 ನಾನು ನಿಮಗೆ ಭಾರವಾಗಿದ್ದರೂ, ಒಂದು ರೀತಿಯಿಂದ ಭಾರವಾಗಿಲ್ಲ ಅಂತ ಹೇಳಿದ, ಭಾರವಾಗಿದ್ದರೂ ಯುಕ್ತಿಯುಳ್ಳವನಾಗಿ ನಿಮ್ಮನ್ನು ಉಪಾಯದಿಂದ ಸುಲಿದುಕೊಳ್ಳಿಲ್ಲ. ಟ್ರಿಕಿ ಆಗಿರಲಿಲ್ಲ ಅಂದರೆ ಅದು ಕೂಡ ಆತ್ಮಿಕ ತಂದೆಯ ಒಂದು ಆತ್ಮಿಕ ಅನುಭವ. 17ನೇ ಅನುಭವ. ನಾನು ಆ ರೀತಿಯಾಗಿ ಟ್ರಿಕಿ ಇದ್ದೀನಿ, ಆದರೆ ಇರಬಾರ್ದು ಅನ್ನುವಂಥದ್ದನ್ನು ನಾನು ಕಲಿಬೇಕು ದೇವರ ಆತ್ಮನ ಸಹಾಯದಿಂದ. 18ನೇದಾಗಿ ನಾನು ತೀತನನ್ನು ಒತ್ತಾಯಪಡಿಸಿ ಅವನ ಜೊತೆಯಲ್ಲಿ ಆ ಸಹೋದರನನ್ನು ಕಳಿಸಿಕೊಟ್ಟೇನೆ ಅಷ್ಟೇ. ಅಂದರೆ ತೀತನನ್ನು, ಒಬ್ಬ ಆತ್ಮಿಕ ಮಗುವನ್ನು ಆತ್ಮಿಕ ಮಕ್ಕಳ ಹತ್ರ ಹೋಗು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಪ್ರೆಷರ್ ಹಾಕಿದ್ನಂತೆ. ಅದೇನದು? ಅದು ಕೂಡ ಆತ್ಮಿಕ ತಂದೆಯ 18ನೇ ಆತ್ಮಿಕ ಅನುಭವ. 18th spiritual experience of a spiritual father pressurizes, for the sake of pressurizes his spiritual child. He feels free to bless others. ಬೇರೆಯವ್ರನ್ನ ಆಶೀರ್ವದಿಸೋಕ್ಕೆ ಕಳಿಸಿದ್ದು. ಆ ರೀತಿಯಾಗಿ ಯಾಕೆ ಪ್ರೆಷರೈಸ್ ಮಾಡ್ದ ಒಬ್ಬ ಆತ್ಮಿಕ ಮಗುವನ್ನು, ತೀತನನ್ನು ಅಂತ ಹೇಳ್ಬಿಟ್ಟು 18ನೇ ವಚನದಲ್ಲಿ ಹೇಳ್ತಾನೆ, ನಾವಿಬ್ಬರು ಒಂದೇ ಆತ್ಮದಲ್ಲಿ ನಡೆದು ಒಂದೇ ಹೆಜ್ಜೆ ಜಾಡಿನಲ್ಲಿ ನಡಿಲಿಲ್ವ? ವಾವ್! ಪೌಲನಿಗೆ ಒಂದು ಮನಸ್ಸಿರುವಂಥ, ಒಂದು ಆತ್ಮ ಇರುವಂಥ ಆತ್ಮಿಕ ಮಗು ತೀತನು. ಟೈಟಸ್ ವಾಸ್ ಎ ಸ್ಪಿರಿಚುವಲ್ ಚೈಲ್ಡ್ ಹೂ ವಾಸ್ ಒನ್ ವಿತ್ ದಮ್. ಹಾಗಾದರೆ ಆ ಒಂದು ಒಡಂಬಡಿಕೆಯ ಒಪ್ಪಂದ ಅವರಲ್ಲಿತ್ತು. ಒಡಂಬಡಿಕೆಯ ಆತ್ಮ ಪೌಲನಿಗೂ ತೀತನಿಗೂ ಇತ್ತು. ಸ್ಪಿರಿಚುವಲ್ ಫಾದರ್ ಆ್ಯಂಡ್ ಸ್ಪಿರಿಚುವಲ್ ಚೈಲ್ಡ್ ಯೂನಿಟಿ ಇನ್ ದ ಸ್ಪಿರಿಟ್, ಒನ್ ಸ್ಪಿರಿಟ್ ಇತ್ತಂತ್ರಿ. ವಾವ್! ಅದು ಕೂಡ 19ನೇ ಒಂದು ಆತ್ಮಿಕ ಅನುಭವ. 20ನೇ ಆತ್ಮಿಕ ಅನುಭವ ಏನಂತ ಹೇಳಿದ್ರೆ, ಏನೇ ಮಾಡಿದರೂ ದೇವರ ಸನ್ನಿಧಾನದಲ್ಲಿ ನಾವು ಕ್ರಿಸ್ತನಲ್ಲಿದ್ದು ಮಾತಾಡುವವರಾಗಿದ್ದೇವೆ. ವೆನ್ ಹಿ ಸ್ಪೋಕ್, Paul spoke in the very presence of God and Christ. ದೇವರ ಮುಂದೆ ಕ್ರಿಸ್ತನಲ್ಲಿ ಇದ್ದುಕೊಂಡು ಆತ್ಮಿಕ ಮಕ್ಕಳೊಂದಿಗೆ ಮಾತನಾಡುವುದು ಗ್ರೇಟ್. ಅದು 20ನೇ ಅನುಭವ. 21ನೇದು ಏನಂದರೆ, ನಾವು ಏನು ಮಾಡಿದರೂ ಅವೆಲ್ಲವನ್ನು ನಿಮ್ಮ ಭಕ್ತಿ ವೃದ್ಧಿಗೋಸ್ಕರವೇ ಮಾಡ್ತೇವೆ. 2 Corinthians 12:19 ನಾವು ಏನೇ ಮಾಡಿದರೂ ಅದು ನಿಮ್ಮ ಭಕ್ತಿ ವೃದ್ಧಿಗಾಗಿ. ವಾವ್! ವಾಟ್ ಎ ಸ್ಪಿರಿಚುವಲ್ ಫಾದರ್. 22ನೇದಾಗಿ ಮ್ಯೂಚುವಲ್ ಎಕ್ಸ್ಪೀರಿಯನ್ಸ್. ಅಂದರೆ ನಾನು ಬಂದಾಗ ನಾನು ಬಂದಾಗ ನನ್ನ ಮನಸ್ಸಿನ ಪ್ರಕಾರವಾಗಿ ನೀವು ಇರೋದಿಲ್ಲೇನೋ, ನಾನು ನಿಮ್ಮ ಹತ್ರ ಬಂದಾಗ. ಸ್ಪಿರಿಚುವಲ್ ಫಾದರ್ ಮನಸ್ಸಿನ ಪ್ರಕಾರ ಇರೋದಿಲ್ಲೇನೋ, ಅಥವಾ ನಾನು ನಿಮ್ಮ ಇಷ್ಟದ ಪ್ರಕಾರವಾಗಿ ಇರೋದಿಲ್ಲೇನೋ, ಅದು ಕೂಡ ಒಂದು ಎಕ್ಸ್ಪೀರಿಯನ್ಸ್. ಯಾಕಂದರೆ ಅವರಲ್ಲಿ ಪ್ರಾಬ್ಲಮ್ಸ್ ಇತ್ತು, ಚಾಲೆಂಜಸ್ ಇತ್ತು. ಅದು ಒಂದು ಹೋರಾಟನೇ. 23ನೇದಾಗಿ ನಿಮ್ಮಲ್ಲಿ ಎಲ್ಲಿ ಹೊಟ್ಟೆ ಕಿಚ್ಚು, ಕೋಪ, ಭೇದಗಳು, ಚಾಡಿ ಹೇಳುವುದು, ಉಬ್ಬಿಕೊಳ್ಳುವುದು, ಹರಟೆ ಮಾತಾಡೋದು, ಕಲಹ ಇವೆಲ್ಲ ಇರ್ತದೇನೋ ಅಂತ ಹೇಳ್ಬಿಟ್ಟು ನನಗೆ ಒಂದು ಭಯ ಆಗ್ತದೆ ಅಂತ ಹೇಳ್ಬಿಟ್ಟು. ಆರೋಗ್ಯಕರವಾದಂಥ ಭಯ, ಹೆಲ್ದಿ ಫಿಯರ್, ಕನ್ಸರ್ನ್. ಆತ್ಮಿಕ ಮಕ್ಕಳ ವಿಷಯದಲ್ಲಿ ಇರುವಂಥ ಒಂದು ಭಯ ಕೂಡ ಆತ್ಮಿಕ 23ನೇ ಆತ್ಮಿಕ ಅನುಭವ ಆತ್ಮಿಕ ತಂದೆಗೆ ಇತ್ತು. 24ನೇದಾಗಿ ಈ ರೀತಿಯಾಗಿ ನಾನು ಬರುವಾಗ 2 ಕೊರಿಂಥ 12ನೇ ಅಧ್ಯಾಯ 21ನೇ ವಚನ, ನಾನು ನಿಮ್ಮ ಬಳಿಗೆ ಬರುವಾಗ ದೇವರು ನನ್ನನ್ನು ನಿಮ್ಮ ವಿಷಯದಲ್ಲಿ, ಆತ್ಮಿಕ ಮಗುವಿನ ಪ್ರಗತಿ ಇಲ್ಲ ಅನ್ನುವ ವಿಷಯದಲ್ಲಿ ನನ್ನನ್ನು ತಗ್ಗಿಸಿ ಬಿಡುವನೆಂದು ನೆನೆಸ್ತೇನೆ. ಹಂಬಲಿಂಗ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಸ್ಪಿರಿಚುವಲ್ ಚೈಲ್ಡ್ ಈಸ್ ನಾಟ್ ಗ್ರೋಯಿಂಗ್. ಅದು ಒಂದು ಅನುಭವ.
ಕೊನೆಯದಾಗಿ ಇನ್ನೊಂದು ದುಃಖದ ಅನುಭವ. ನಾನು ನಿಮ್ಮಲ್ಲಿ ಅಂದರೆ ಪಾಪ ಮಾಡಿಬಿಟ್ಟು ಪಶ್ಚಾತ್ತಾಪ ಪಡೆದಿರುವ ಅನೇಕರ ವಿಷಯವಾಗಿ ದುಃಖ ಪಡಬೇಕಾಗಿರೋದು. ವಾವ್, ಇದು ಭಾಳ ಕಷ್ಟಕರವಾದದ್ದು, ದುಃಖಕರವಾದದ್ದು. ಈ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಕೆಲವರು ಪಾಪ ಮಾಡಿಬಿಟ್ಟು ಪಶ್ಚಾತ್ತಾಪ ಇರುವಂಥ ಆತ್ಮಿಕ ಮಕ್ಕಳನ್ನು ವ್ಯವಹರಿಸುವಂಥದ್ದು ಒಂದು ಆತ್ಮಿಕ ಅನುಭವ, ಕಷ್ಟಕರವಾದಂಥ ಅನುಭವ. ಈ ರೀತಿಯಾಗಿ 2 ಕೊರಿಂಥ 12ನೇ ಅಧ್ಯಾಯದಲ್ಲಿ ಆತ್ಮಿಕ ತಂದೆಯ 25 ಆತ್ಮಿಕ ಅನುಭವಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.